ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇರೆ ಡಿಪಾರ್ಟ್ಮೆಂಟ್ ಅವರು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ನ ನಾನು ನಿನ್ಗೆ ಹೇಳೋದಕ್ಕಿಂತ ಕನಕದುರ್ಗ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಯಾವ ಮನೆಯ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋ ಅಂತ ನೀನು ಹೇಳಿದ್ಯೋ ಅದೇ ಮನೆಯಲ್ಲಿ 6 ತಿಂಗಳು ನೀನಿದ್ದೆ. ಈ ಫೋಟೋಸ್ ಮತ್ತು ವಿಡಿಯೋಸ್ ನೋಡಿದಾಗ ಅನುಮಾನ ದೂರ ಆಯ್ತು. ಅಲ್ಲ, ನಾನು ಒಂದು ದಿನದಿಂದನೂ ಕೇಳೋಣ ಅನ್ಕೋತಿದ್ದೆ. ಸಹಸ್ರ ಅವ್ರ ಅಪ್ಪ ಅಮ್ಮ ಅವಳ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲಮ್ಮ. ಈ ಕಣ್ಣೂರೇ ಅವಳ ಮನೆ. ಕಣ್ಣೂರಲ್ಲಿ ಇರೋರೆಲ್ಲ ಅವಳ ಬಂಧು ಬಳಗ. ಅಂದ್ರೆ 20 ವರ್ಷಗಳ ಹಿಂದೆ ದೀಪಾವಳಿ ಹಬ್ಬದ ದಿವಸ ಕಣ್ಣಮ್ಮ ಗುಡಿಲಿ ಜೋರು ಗಂಟೆ ಸದ್ದು. ಪೂಜೆ ಪುನಸ್ಕಾರ ನಡೆದಿರೋ ದೇವಸ್ಥಾನದಲ್ಲಿ ಗಂಟೆ ಸದ್ದು ಯಾಕೆ ಅಂತ ಊರ್ ಜನ ಎಲ್ಲ ಹೋಗಿ ನೋಡಿದ್ವಿ. ಒಂದು ಪುಟ್ಟ ಮಗು, ಪಕ್ಕದಲ್ಲಿ ಒಂದು ದೀಪ. ಇದು ಯಾರ ಮಗು, ಎಲ್ಲಿಂದ ಬಂತು, ಯಾಕೆ ಬಂತು, ಯಾರಿಗೂ ಗೊತ್ತಿಲ್ಲ. ದೀಪಾವಳಿ ಹಬ್ಬದ ದಿವಸ ದೀಪದ ಜೊತೆ ಸಿಕ್ಕಿದ್ಲು. ಊರಿಗೆ ಬೆಳಗೋ ದೀಪನೇ ಆಗೋದು. ಪುರೋಹಿತರು ತಗೊಂಡು ಹೋಗಿ ಮಗುನ 18 ವರ್ಷಗಳ ಕಾಲ ಸಾಕಿದ್ರು. ಅವರು ತೀರ್ಕೊಂಡ್ರು. ನಮಗೂ ಸಹಸ್ರನ ನಮ್ಮ ಅಭಯಕ್ಕೆ ತಗೊಳ್ಬೇಕು ಅಂತ ಮೊದಲಿಂದ ಮನಸ್ಸಿತ್ತು. ಹಾಗಾಗಿ ಸಹಸ್ರನ ನಮ್ಮನೆಗೆ ಕರ್ಕೊಂಡು ಬಂದ್ವಿ. ಈಗ ಇವಳು ನಮ್ಮನೆಗೆ ಬಂದು 2 ವರ್ಷ ಆಯಿತು. ಈ ಶಾಪಗ್ರಸ್ತ ಕಣ್ಣೂರಿಗೆ ಆ ದೇವರೇ ವರ ಕೊಟ್ಟ ಮಗುನೇ ಈ ಸಹಸ್ರ. ಆ ದೀಪ ಮಾತಾಡಿದ್ರೆ ಸಹಸ್ರನ್ ಮಾತ್ರ ಕೇಳಿಸ್ತಾ ಇತ್ತು. ಅದ್ರ ಮೂಲಕ ಊರಲ್ಲಿರೋರ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಈ ಊರಲ್ಲೇ ಇದ್ದಾಳೆ. ನಾನು ಯಾಕೆ ಇಲ್ಲಿದ್ದೀನಿ? ನಾನು ಇಲ್ಲಿಗೆ ಹೇಗೆ ಬಂದೆ? ಉಮೇಶ್ನ ಮೀಟ್ ಮಾಡೋದಕ್ಕೆ ಅಂತ ಹೋದೋನು ಇಲ್ಲಿಗೆ ಯಾಕೆ ಬಂದೆ? ಯಾಕೋ ತುಂಬ ಡಿಸ್ಟರ್ಬ್ ಫೀಲ್ ಆಗ್ತಿದೆಯಲ್ಲ. ಮನೆಯಿಂದ ಬೇಗ ಹೊರಟೆ, ಕಾರಲ್ಲಿ ಹೋಗ್ತಿದ್ದೆ, ಆಮೇಲೆ ಅದೆಲ್ಲಿಗೋ ನಡ್ಕೊಂಡು ಹೋಗ್ತಿದ್ದೆ. ಈಗ ನೋಡಿದ್ರೆ ಇಲ್ಲಿದ್ದೀನಿ. ಅಯ್ಯೋ, ಏನು ಇಷ್ಟೊಂದು ಟೈಮ್ ಆಗಿದೆ, ಬೇಗ ಹೋಗಬೇಕು ಅಂತ ಹೋದೆ. ನೆನಪಾಗ್ತಿಲ್ವಲ್ಲ. ನಿನಗೆ ನೆನಪಾಗಬಾರದು ಕಂದ, ನಿನಗೆ ನೆನಪಾಗುತ್ತದೆ. ಯಾವಾಗ ಗೊತ್ತಾ? ಪೂಜೆಯ ಕೊನೆಯ ಸಮಯಕ್ಕೆ ಮಾದಲಮ್ಮನ ಪಾದಕ್ಕೆ ಬಂದು ಬೀಳುವೆಯಲ್ಲ, ಆ ಸಮಯದಲ್ಲಿ ಎಲ್ಲವೂ ನಿನಗೆ ನೆನಪಾಗುತ್ತದೆ. ಅಲ್ಲಿಯವರೆಗೆ ಇಲ್ಲಿ ನಡೆದಿರುವುದು ಯಾವುದು ನಿನಗೆ ನೆನಪಾಗುವುದಿಲ್ಲ. ಗುರುಗಳೇ, ಈ ಪೂಜೆಯಿಂದ ನಿಜಕ್ಕೂ ಪ್ರಯೋಜನ ಇದೆಯಾ ನಮಗೆ? ನಾಗಿಣಿ ಇಲ್ಲಿಗೆ ಬರ್ತಾಳ? ದಿಗ್ವಿಜಯ್,
ನಾವು ಹಿಡಿಯಕ್ಕೆ ಹೋಗ್ತಾ ಇರೋದು ಮಣ್ಣಿಂದ ಒಳಗಡೆ ಇರ್ತೈತಲ್ಲ ಎರೆಹುಳು, ಅದನ್ನಲ್ಲ. ಎಲ್ಲರನ್ನು ಸಾಯಿಸೋ ಶಕ್ತಿ ಇರೋ ಆ ನಾಗಿಣಿನ. ನಾಗಿಣಿ ಒಂದು ಮಹಾ ಸರ್ಫೈ ಮಲೋ. ಅವಳನ್ನ ಸೋಲಿಸ್ಬೇಕು ಅಂದ್ರೆ ನಾವು ಈ ಪೂಜೆ ಮಾಡಲೇಬೇಕು. ಆ ನಾಗಿಣಿನ ಬಂಧಿಸಿ ಸೋಲಿಸ್ಬೇಕು, ಸೋಲಿಸಿ ಸಾಯಿಸ್ಬೇಕು. ಯಾ ಅಲ್ಲಾಹ್ ಪರ್ವರ್ದಿಗಾರ್, ಯಾ ಖುದಾ, ಯಾ ಮಾಲಿಕ್, मुझे शक्ति दो, मुझे शक्ति दो. ಹೇ ಭೋಲೆನಾಥ, ಶಿವಾನಿಯನ್ನ ಸಾಯಿಸಿ ನಾಗಮಣಿಯನ್ನು ಪಡೆಯಲು ಶತಶೃಂಗ ಧನಂಜಯ ಒಂದು ಕಡೆ ಆದರೆ ಕಣ್ಣೂರಿನ ಕಣ್ಣಮ್ಮನ ಕಣ್ಣನ್ನ ಪಡೆಯಲು ಆ ಊರಿನ ಹೆಣ್ಣು ಮಗಳು ಸಹಸ್ರೇ ಮತ್ತು ಆ ಊರಿನ ಜನರು ಮತ್ತೊಂದು ಕಡೆ ಮಾದಾಲಮ್ಮನ ಪಾದಕ್ಕೆ ಹೇಗಾದರೂ ಮಾಡಿ ಕಣ್ಣನ್ನು ಅರ್ಪಿಸುತ್ತೇನೆ ಎಂದು ಪಣ ತೊಟ್ಟು ನಿಂತಿರುವ ಆ ದುಷ್ಟ ಮಾಂತ್ರಿಕ ದಂಡಕ ಮತ್ತೊಂದು ಕಡೆ. ಎಷ್ಟೋ ಜನರ ದೃಷ್ಟಿಕೋನ ಬಿದ್ದಿರುವುದು ನಾಗಮಣಿ, ಅರ್ಥಾತ್ ನಾಗಲೋಕದ ಮೇಲೆ. ಅಂದರೆ ಇದು ಇದು ನಾಗಲೋಕದ ಅಳಿವು ಉಳಿವಿನ ಪ್ರಶ್ನೆ ಮಹಾದೇವ. ನಾಗಲೋಕದ ಅಳಿವು ಉಳಿವು ನಿನ್ನ ಕೈಯಲ್ಲಿದೆ ಮಹಾದೇವ, ನಿನ್ನ ಕೈಯಲ್ಲಿ. ಯಾಕೆ ಕಳವಳ? ಸುತ್ತಮುತ್ತ ಸಮಸ್ಯೆ ಇದೆ ಅನ್ನೋದು ಆದಿಶೇಷ ನನಗೆ ಸಿಗೋ ಹಾಗೆ ಮಾಡು ತಂದೆ. ನಾಗಮಣಿ ತಗೊಂಡು ನಾಗಲೋಕಕ್ಕೆ ಬರೋ ಹಾಗೆ ಆಶೀರ್ವಾದ ಮಾಡು ತಂದೆ. ಗರುಡುಗಳು ದಾಳಿ ಮಾಡೋದು ನಾಗಗಳ ಮೇಲೆ ಅಷ್ಟೇ ಅಲ್ಲ, ಗಾಯಕ ಔಷಧಿ ಕೂಡ ನಾಗಗಳಿಗೆ ಬಳಸೋದೇ ಇತ್ತು. ಅಂದ್ರೆ ಶಿವಾನಿ ತಾಯಿ ದೀಪೇಶ್ವರಿ ಅವಳು ಬಂದ ದಿನನೇ ದಂಡಕನ ವಿರುದ್ಧ ಹೋರಾಡಕ್ ನಿಂತವಳು. ಅಂದ್ರೆ ಅವಳು ಸಾಧಾರಣ ಹೆಣ್ಣಲ್ಲ ಅಂತ ನನಗೆ ಅನುಮಾನ ಬಂದಿತ್ತು. ಅವಳು ಹೆಣ್ಣಲ್ಲ, ಹೆಣ್ಣಾಗರ. ಅವಳಿಂದ ಊರ ಜನಕ್ಕೆ ಒಳ್ಳೆಯದಲ್ಲ, ಬರೀ ತೊಂದರೆಯೇ ಆಗುತ್ತದೆ. ಮೊದಲು ಅವಳ ಬಂಧನವಾಗಬೇಕು. ಇಲ್ಲ, ಏನಾದ್ರೂ ವ್ಯವಸ್ಥೆ ಮಾಡಲೇಬೇಕು. ಅವಳು ನನ್ನ ಅಬ್ಬಾಯಿನ ಕರ್ಕೊಂಡು ಬಂದವಳು ಅಂದ್ರೆ ಇಷ್ಟು ದಿನ ನನ್ನ ಅಬ್ಬಾಯಿನ ಅವಳೇ ಬಂಧನದಲ್ಲಿಟ್ಟಿದ್ದ. ತಾಯಿ ಮಾದಲಮ್ಮ ನಿನ್ನನ್ನು ಬಂಧಿಸಿಟ್ಟ ಆ ಕಣ್ಣಮ್ಮನಿಗೆ ಕಾವಲಾಗಿರುವ ನಾಗಿಣಿಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ, ಸುಮ್ಮನೆ ಬಿಡುವುದಿಲ್ಲ. ಹೌದು, ನಾಗಿಣಿ ಬಂಧನ ಆಗ್ಲೇಬೇಕು.
ಭೋಲೆನಾಥ. ಸತ್ಯವನ್ನರಿಯದ ಕಣ್ಣೂರಿನ ಜನ ನಾಗಗಳನ್ನ ಶತ್ರುಗಳೆಂದು ಭಾವಿಸಿದ್ದ ಆ ನಯವಂಚಕನಾದಂತಹ ಶತಶೃಂಗನನ್ನ ಅಜ್ಞಾನದ ಅಂಧಕಾರದಲ್ಲಿ ನಂಬಿದ್ದಾರೆ. ಮಹಾದೇವ, ಇಂತಹ ಸಮಯದಲ್ಲಿ ಶಿವಾನಿಯ ಒಂಟಿಯಾಗಿ ಬೇಡ, ಅವಳ ತಲೆ ಕಾಪಾಡುವುದೇ. ಶಿವಾನಿ ಹಿಡಿದಿರುವ ಪ್ರತಿಯೊಂದು ಹೆಜ್ಜೆಯೂ ದುಷ್ಟ ಮಂತ್ರವಾದಿ ದಂಡಕನಿಗೆ ಗೋಚರವಾಗುತ್ತಿದೆ. ಇತ್ತ ತ್ರಿಶೂಲ ದೇಹಕ್ಕೆ ಹೇಗಾದರೂ ಮಾಡಿ ತನ್ನ ಆತ್ಮವನ್ನು ಸೇರಿಸುವ ವಿಫಲ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಇತ್ತ ಅಭಯನನ್ನ ಆಟದ ದಾಳವಾಗಿಸಿದ್ದ. ಕಣ್ಣೂರಿನ ಹೆಣ್ಣು ಮಗಳಾದ ಸಹಸ್ರಿಗೆ ಶಿವಾನಿಯ ಮೇಲೆ ಅನುಮಾನ ಶುರುವಾಗಿದೆ. ಮಹಾದೇವ, ದೈವಧ್ವನಿ ಘರ್ಜಿಸಲೇ ಶಿವಾನಿಯ ಅಳಿವಾದರೆ ನಾಗಲೋಕದ ಉಳಿವು ಅಸಾಧ್ಯ. ಭಗವಂತ, ಹೇಗಾದರೂ ಮಾಡಿ ಶಿವಾನಿಯನ್ನ ಈ ಚಕ್ರ ವ್ಯೂಹದಿಂದ ಪಾರು ಮಾಡುತ್ತದೆ, ಪಾರು ಮಾಡು. ಜೈ ಭೋಲೆನಾಥ. ಯಾರಿವ್ಳು? ನಾನು ನಾಗಿಣಿ. ಹೇಗೆ ತಿಳಿಯೋದಿದೆಲ್ಲ? ಅವಳನ್ನೇ ಕೇಳಿದ್ರೆ ನನಗೆ ಅಪಾಯ ಇದೆ, ಕಣ್ಣೂರಿಗೆ ದೊಡ್ಡ ಅಪಾಯ ಇದೆ. ಕಾಪಾಡೋಕೆ ಬಂದವಳು ಅಂತ ಗೊತ್ತಾಗದೇ ಇರುವಾಗ ಅವಳ ಬಗ್ಗೆ ಸುಮ್ಮನಿದ್ರೆ ಮೌನ ಎಲ್ಲವನ್ನ ನಾಶ ಮಾಡಿಬಿಡತ್ತೆ. ನಾಶ ಆಗುತ್ತೆ, ನಾಗ ಸಂಕುಲನೇ ನಾಶ ಆಗುತ್ತೆ. ನಾಗಲೋಕದ ಅಂತ್ಯ ಆದರೆ ದುಷ್ಟಕೂಟಗಳು ವಿಜೃಂಭಿಸುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ಸಹಸ್ರ ಹತ್ರ ಎಲ್ಲ ಸತ್ಯ ಹೇಳ್ಬಿಡೋದೇ ಒಳ್ಳೆಯದು. ಕೇಳಿಬಿಡೋದೇ ಒಳ್ಳೆಯದು. ನೀನು ಯಾರು ಅಂತ ಕೇಳಿಬಿಡಬೇಕು. ದಂಡಕವನಕ್ಕೆ ಬಂದಾಗ ಗರುಡಗಳು ಆಕ್ರಮಣ ಮಾಡಿದಾಗ ಎಲ್ಲ ಸಲವೂ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವಳಲ್ಲಿ ವಿಶೇಷತೆ ಕಂಡಿದೆ. ವಿಶೇಷತೆ ಇದೆ. ಸಹಸ್ರ ದೀಪೇಶ್ವರಿಯ ಮಾತು ಕೇಳೋಳು, ಕಣ್ಣಮ್ಮನ ಆಶೀರ್ವಾದ ಇರೋ ಹೆಣ್ಣು. ಶತಶೃಂಗನ ಮೋಸದಾಟಕ್ಕೆ ಅವನ ಮಾತನ್ನು ಈ ಊರಿನವರೆಲ್ಲ ನಂಬಿದ್ದಾರೆ ಅನ್ನೋದು ಬಿಟ್ಟರೆ ಈ ಊರಿನವರು ಪಾಪ ಕೆಟ್ಟವರಲ್ಲ. ಸಹಸ್ರ ಮಾತು ಎಲ್ಲರೂ ಕೇಳ್ತಾರೆ ಅಂದಾಗ ಅವಳ ಹತ್ರ ಮಾತಾಡೋದೇ ಒಳ್ಳೆಯದು. ನಾನು ನಾಗಿಣಿ ಅಂತ ತಿಳಿಸ್ಬಿಡೋದೇ ಒಳ್ಳೆಯದು. ಎಲ್ಲ ತಿಳಿಯಾಗಿಸೋಕೆ ಬಂದವಳು ಅಂತ ದೀಪೇಶ್ವರಿ ಹೇಳಿದ್ಲು. ನೋಡೋಣ, ಸೂಕ್ಷ್ಮವಾಗಿ ವಿಚಾರಿಸಿ ತಿಳಿಯೋಣ. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ತಾಯಿ ಮಾದಲಮ್ಮ, ನೀನು ದಯಪಾಲಿಸಿದ ಈ ಆಯುಧದಿಂದ ಆ ಕಣ್ಣೂರಿನ ಬಾಲೆ ಸಹಸ್ರಳ ಬಳಿ ಇರುವ ದೀಪವನ್ನು ನಾಶ ಮಾಡಿ ಅವಳ ಶಕ್ತಿಯನ್ನು ಜಡವಾಗಿಸುತ್ತೇನೆ. ನನ್ನ ತಾಯಿ ಮಾದಲಮ್ಮನನ್ನು ಬಂಧಿಸಿ ಅವಳನ್ನು ಭಗ್ನ ಮೂರ್ತಿಯಾಗಿಸಿದ ಆ ಕಣ್ಣಮ್ಮನಿಗೆ ಜೈಕಾರ ಹಾಕುತ್ತಿರುವ ಕಣ್ಣೂರಿನ ಜನರ ಜೊತೆ ರಕ್ತದೋಪುಳಿಯಾಡಿ
ಆ ರಕ್ತವನ್ನು ನಿನ್ನ ಪಾದಕ್ಕರ್ಪಿಸಿ ನಿನ್ನ ದೇಹವನ್ನು ತಂಪು ಮಾಡುತ್ತೇನೆ ತಾಯೇ. ಹಾಯ್ ಉಮೇಶ್. ಹಾಯ್. ಎಲ್ಲ ಆರಾಮ? ಚೆನ್ನಾಗಿ. ಉಮೇಶ್, ನಾನೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಹೇಳಿದ್ನಲ್ಲ, ಎಲ್ಲ ಡೀಟೇಲ್ಸ್ ಸಿಗ್ತಾ? ಅಭಯ್, ನಿನ್ನ ಬಗ್ಗೆ ವಿಚಾರಿಸಿದಾಗ ಯಾವುದೋ ಅಸೈನ್ಮೆಂಟ್ ಮೇಲೆ ಹೋಗಿದೆ ಅಂತ ಗೊತ್ತಾಯ್ತು. ನೀನು ನೋಡಿದ್ರೆ 6 ತಿಂಗಳಾದ್ಮೇಲೆ ಕಾಣಿಸ್ಕೊತಿದ್ಯಾ? ಏನು ಸಮಾಚಾರ? ಏನು ಅಂತ ಹೇಳಿ, ಅದ್ರ ಬಗ್ಗೆ ಹೇಳಿದ್ರು ನೀನು ಅದನ್ನ ನಂಬಲ್ಲ. ಅದು ಬಿಡು ಉಮೇಶ್, ಕನಕದುರ್ಗದ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ಹೇಳಿದ್ದೆ. ಎಸ್ಪೆಷಲಿ ಆ ಮನೆ ಬಗ್ಗೆ, ಆ ಮನೇಲಿ ಯಾರ್ಯಾರು ಇದ್ರು, ಏನೇನು ನಡೀತು, ಅದ್ರ ಬಗ್ಗೆ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡು ಅಂತ ಹೇಳಿದ್ದೆ. ಎಲ್ಲ ಕಲೆಕ್ಟ್ ಮಾಡಿದ್ಯಾ? ಎಲ್ಲ ಇದೆ, ಆದರೆ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ನ ನಾನು ನಿನಗೆ ಹೇಳೋದಕ್ಕಿಂತ ಕನಕದುರ್ಗ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಉಮೇಶ್, ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ನನಗೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಯಾವ ಮನೆಯ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ನೀನು ಹೇಳಿದ್ಯೋ ಅದೇ ಮನೆಯಲ್ಲಿ 6 ತಿಂಗಳು ನೀನಿದ್ದೆ. बड़ा रहमत हो जाएगा, मुझे शक्ति दो या खुदा, या अल्लाह, या बिस्मिल्लाही रहमान, या खुदा. मिल गया, मुझे बड़ा ताकत मिल गया. ओ नागिनी को गिरफ्तार करने के लिए मुझे बड़ा ताकत मिल गया. इसके बाद ಇದು ಆದ್ಮೇಲೆ ನಾಗಿನಿ ನಾನು ಹೇಳ್ದಂಗೆ ಕೇಳ್ತಾಳೆ. ನಾನು ಹಾಕಿದ ಗೆರೆ ದಾಟಿ ಆಚೆಗೆ ಹೋಗಕ್ಕಿಲ್ಲ. ಯಾ ಖುದಾ, ಯಾ ಪರವರ್ದಿಗಾರ್, ಕೊನೆಗೂ ನೀನು ರೆಹಮತ್ ಮಾಡಿಬಿಟ್ಟೆ. ಯಾ ಅಲ್ಲಾಹ್. ಇದೇನಿದು ಉಸ್ತಾದ್? ಇದರಲ್ಲಿ ಏನಿದೆ? ಇದರಲ್ಲಿ ನಾಗಿಣಿನ ಗಿರಫ್ತಾರ್ ಮಾಡೋದಕ್ಕೆ ಒಂದು ಶಕ್ತಿ ಇದೆ. ಅದು ಆದ್ಮೇಲೆ ನಾಗಿಣಿ ನಾನು ಏನ್ ಹೇಳ್ತೀನಿ ಹಾಗೆ ಕೇಳ್ತಾಳೆ. ನಾನು ಹಾಕಿದ ಗೆರೆಯಿಂದ ಆಚೆ ಬರೋದಕ್ಕಾಗೋದಿಲ್ಲ. ಸಬ್ ಖುದಾ ಕಾ ಕರಾಮತ್ ಹೋಗಿ. ಗುರುಗಳೇ, ನಾಗಮಣಿನ ಪಡಿಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಮಂತ್ರವಾದಿಗಳ ಹತ್ರ ಹೋದೆ. ಆದರೆ ಅವರೆಲ್ಲರೂ ತಮ್ಮ ಮನಸ್ಸಿನಲ್ಲೇ ಸ್ವಾರ್ಥನ ಇಟ್ಕೊಂಡು ನಾಗಮಣಿ ಪಡೆಯೋದಕ್ಕೆ ನನ್ನನ್ನು ಉಪಯೋಗಿಸ್ಕೊಂಡ್ರು. ಆದರೆ ನೀವು ಮಾತ್ರ ಯಾವ ಸ್ವಾರ್ಥನಿಲ್ಲದೆ ನಿಸ್ವಾರ್ಥದಿಂದ ನನಗೆ ಸಹಾಯ ಮಾಡ್ತಾ ಇದ್ದೀರಾ. ನಾಗಮಣಿ ನನಗೆ ಸಿಕ್ಕ ಮೇಲೆ ನಿಮಗೆ ಏನು ಬೇಕಾದ್ರೂ ಕೇಳಿ, ನಾನು ಕೊಡ್ತೀನಿ. तुम क्या देती है दिग्विजय, जब सभी खुदा ने देता है. देखो, ಕೊಡಕ್ಕೆ ನೀನು ಯಾರು, ಇಸ್ಕೊಳಕ್ಕೆ ನಾನು ಯಾರು? ನನಗೆ ಏನ್ ಬೇಕು? ಯಾ ಅಲ್ಲಾನು ಆ ಮಾಲಿಕ್ ಕೊಡ್ತಾನೆ ನನಗೆ. ಅಗರ್ ನಾವು ಸರಿ ಇಲ್ಲ ಅಂದ್ರೆ ಆ ಖುದಾ ಥಪ್ಪड़ मारता है. अगर हम सही रहे तो 56 पाड़ के हम जो मांगेगा वही सभी देता है. या अल्लाह,
मुझे रहमत कर दिया। ಏನ್ ಹೇಳ್ತಿದ್ಯಾ? ಹೌದು, ನೀನು ಆ ಮನೆ ಮಗನಾಗಿದ್ದವನು. ಆ ಮನೆ ಬಗ್ಗೆ, ಆ ಮನೆಯವ್ರ ಬಗ್ಗೆ, ಆ ಊರವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದವ್ ನೀನು. ಅಂಥದ್ರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಆ ಮನೆ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬಾರಂತ ನನಗೆ ಹೇಳ್ತಿದ್ಯಲ್ಲ, ವಾಟ್ ಎ ಜೋಕ್. ಉಮೇಶ್, ನೀನ್ ಏನ್ ಮಾತಾಡ್ತಿದ್ಯಾ? ನನಗಂತೂ ಇದನ್ನ ನಂಬಕ್ ಆಗ್ತಿಲ್ಲ. 6 ತಿಂಗಳು ಕನಕದುರ್ಗದಲ್ಲಿ ನಾನಿದ್ನ, ಅದು ಆ ಮನೆಯಲ್ಲಿ, ಆ ಮನೆ ಮಗನ್ ತರ. ಇಲ್ಲ ಉಮೇಶ್, ನಾನಿದೆ ನಂಬಲ್ಲ. ನೀನ್ ಜೋಕ್ ಮಾಡ್ತಿಲ್ಲ ತಾನೆ? ಜೋಕ್ ಮಾಡ್ತಿರೋದು ನಾನಲ್ಲ, ನೀನು. ನಾನು ಯಾವುದೇ ಎವಿಡೆನ್ಸ್ ಇಲ್ಲದೆ ಏನೂ ಮಾತಾಡಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ಈ ವಿಷಯ ಕೇಳಿದಾಗ ನನಗೂ ನಿನ್ನಷ್ಟೇ ಶಾಕ್ ಆಯಿತು. ಆದರೆ ಈ ಫೋಟೋಸ್ ಮತ್ತು ವಿಡಿಯೋಸ್ ನೋಡಿದಾಗ ಅನುಮಾನ ದೂರ ಆಯಿತು. ಇದಕ್ಕೇನು ಹೇಳ್ತೀಯ? ಇವನೇ ತಾನೇ ಧನಂಜಯ್?